ಸುಮಾರು 800 ವರ್ಷಗಳ ಇತಿಹಾಸವಿರುವ ಕೇಪು ಶ್ರೀ ಉಳ್ಳಾಲ್ತಿ ದೈವಸ್ಥಾನದಲ್ಲಿ ನಡೆಯುತ್ತಿದ್ದ ಕೋಳಿ ಅಂಕಕ್ಕೆ ಪೊಲೀಸರು ದಾಳಿ ನಡೆಸಲು ಮುಂದಾಗಿದ್ದು, ಬಳಿಕ ಪುತ್ತೂರು ಶಾಸಕರು ಖುದ್ದು ನಿಂತು ಕೋಳಿ ಅಂಕ ನಡೆಸಿದ ಘಟನೆ ನಡೆದಿದೆ. ಡಿಸೆಂಬರ್ 16ರಂದು ವಿಶೇಷವಾಗಿ ಮಕ್ಕಳ ಕಜಂಬೂತ್ಸವ ಜಾತ್ರೋತ್ಸವ ನಡೆದು ಡಿಸೆಂಬರ್ 20ರಂದು ಕೋಳಿ ಅಂಕ ನಡೆದಿದ್ದು, ಕೋಳಿ ಅಂಕಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿಯವರು ಅನುಮತಿ ನೀಡಿರಲಿಲ್ಲ. ಮಧ್ಯಾಹ್ನದ ವೇಳೆಗೆ ಕೋಳಿ ಅಂಕ ಆರಂಭವಾಗುತ್ತಿದ್ದಂತೆ ಸ್ಥಳಕ್ಕೆ ವಿಟ್ಲ ಪೊಲೀಸರು ಆಗಮಿಸಿ ಕೋಳಿ ಅಂಕಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕೋಳಿ ಅಂಕದಲ್ಲಿ ಸುಮಾರು 1,000ಕ್ಕೂ ಅಧಿಕ ಜನ ಮೀರಿ ಬೇರೆ ಬೇರೆ ಊರಿನಿಂದ ಬಂದು ಭಾಗವಹಿಸಿದ್ರು. ಮಧ್ಯಾಹ್ನದ ವೇಳೆಗೆ ಕೋಳಿ ಅಂಕ ಆರಂಭವಾಗಿದ್ದು, ಪೊಲೀಸರು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಪುತ್ತೂರು ಶಾಸಕ ಅಶೋಕ್ ರೈ ಅವರು ಖುದ್ದು ಕೋಳಿ ಅಂಕದ ಸ್ಥಳಕ್ಕೆ ಆಗಮಿಸಿ, ಯಾರೂ ಓಡಬೇಡಿ, ಕೋಳಿ ಅಂಕ ಸಂಜೆಯವರೆಗೆ ನಡೆಯುತ್ತಿದೆ, ನಾನು ಕೂಡ ನಿಮ್ಮ ಜೊತೆಗೆ ಇರುತ್ತೇನೆ ಎಂದು ಹೇಳಿ ಸಂಜೆ 5 ಗಂಟೆಯವರೆಗೆ ಖುದ್ದು ತಾವೇ ಸ್ಥಳದಲ್ಲಿ ನಿಂತು ಜನರೊಂದಿಗೆ ಬೆರೆತು ಕೋಳಿ ಅಂಕ ನಡೆಸಿದ್ದಾರೆ. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಅಶೋಕ್ ರೈ ಅವರು, 800 ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರದಲ್ಲಿ ಇಲ್ಲಿ ಪ್ರತಿ ವರ್ಷ ಕೋಳಿ ಅಂಕ ನಡೆಯುತ್ತದೆ. ಇದು ಧಾರ್ಮಿಕ ಭಾವನೆ. ಈ ಊರಿನ ಎಷ್ಟೋ ಜನ ನಮ್ಮ ವಿಧಾನಸಭಾ ಕ್ಷೇತ್ರದ ಜನ, ಅವರಿಗೆ ಅವರ ಕುಟುಂಬಕ್ಕೆ ತೊಂದರೆಯಾದರೆ ಈ ಉಳ್ಳಾಲ್ತಿ ಕ್ಷೇತ್ರಕ್ಕೆ ಹರಕೆ ಹೇಳುತ್ತಾರೆ. ಇದು ಮೊದಲಿನಿಂದ ಬಂದ ಪದ್ಧತಿ. ಇಲ್ಲಿ ಯಾವುದೇ ಜೂಜುಗಳಿಲ್ಲ ಎಂದು ಶಾಸಕ ಅಶೋಕ್ ರೈ ಅವರು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಕೇಪು ಎಂಬಲ್ಲಿ ಉಳ್ಳಾಲ್ತಿ ಕ್ಷೇತ್ರ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಪ್ರತಿ ವರ್ಷ ಕೋಳಿ ಅಂಕಗಳು ನಡೆಯುತ್ತದೆ. ಪ್ರತಿ ವರ್ಷ 3 ದಿವಸ ಕೋಳಿ ಅಂಕ ನಡೀತದೆ. ಇದು ಧಾರ್ಮಿಕ ಭಾವನೆ. ಎಷ್ಟೋ ಜನ ಈ ಗ್ರಾಮದ ಜನ, ನಮ್ಮ ವಿಧಾನಸಭಾ ಕ್ಷೇತ್ರದ ಜನ ಇಲ್ಲಿ ಹರಕೆ ಹೇಳ್ತಾರೆ. ಏನಾದರೂ ಅವರ ತೊಂದರೆಗಳಾದರೆ, ಏನಾದರೂ ಅವರ ಕುಟುಂಬದಲ್ಲಿ ತೊಂದರೆಗಳಾದರೆ ಈ ಉಳ್ಳಾಲ್ತಿ ಕ್ಷೇತ್ರಕ್ಕೆ ಒಂದು ಹರಕೆ ಕೊಡುವಂಥ ಒಂದು ಮೊದಲಿಂದ ಬಂದಂಥ ಪದ್ಧತಿ. ಅದಕ್ಕೆ ಈ ಸಲ ಕೂಡ ಅವರು ನಾವೇನು 3 ದಿವಸ ಕೋಳಿ ಅಂಕ ಮಾಡಬೇಕಂತೇನಿಲ್ಲ. ಇಲ್ಲಿ ಯಾವುದೇ ಜೂಜುಗಳಿಲ್ಲ. ರಿಕ್ಷಾದವರು ಕೂಡ, ಆಟೋದವರು ಕೂಡ ಬಂದು ಬಿಡುವುದ್ರೆ ಫ್ರೀಯಾಗಿ ಬಿಡುವಂಥದ್ದು. ಇಲ್ಲಿ ಎಲ್ಲ ಫ್ರೀ. ತಮ್ಮ ಪ್ರೀತಿಯಿಂದ ಸಾಕಿದ ಕೋಳಿಯನ್ನು ಹರಕೆ ರೂಪದಲ್ಲಿ ಬಂದು ಇಲ್ಲಿ ಒಂದು ಅದನ್ನು ಕೋಳಿಯನ್ನು ಒಂದು ಅಂಕ ಮಾಡಿ ಅದನ್ನು ತಗೊಂಡು ರೈತರು ಹೋಗುವಂಥದ್ದು. ಕಷ್ಟಪಟ್ಟು ಇಡೀ ದಿವಸ ಕೆಲಸ ಮಾಡಿ ಅವರೊಂದು ಕೋಳಿಯನ್ನು ಒಳ್ಳೆ ರೀತಿಯಲ್ಲಿ ಸಾಕಿ ಅದನ್ನು ಇಲ್ಲಿ ಬಂದು ಆ ಕೋಳಿ ಅಂಕದಲ್ಲಿ ಅವರು ಭಾಗವಹಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಹೌದು, ನಮಗೆ ಗೊತ್ತು ಕಾನೂನಿನಲ್ಲಿ ಅವಕಾಶಗಳು ಇಲ್ಲ. ಅದು ಧಾರ್ಮಿಕ ಒಂದು ಭಾವನೆಗಳು ಜನರದಿದೆ. ಅದಕ್ಕೆ ನಾವು ಅಧಿಕಾರಿಗಳ ಹತ್ರ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಒಂದು 3 ಗಂಟೆವರೆಗೆ ನಮಗೆ ಅವಕಾಶವನ್ನು ಕೊಡಿ, ಯಾವ ಜೂಜುಗಳಿಲ್ಲ, ಏನೂ ಇಲ್ಲ ಅಂತ. ಆದರೂ ಕೂಡ ಇವತ್ತು ಪೊಲೀಸ್ನವರು ಬಂದು ಚದುರಿಸುವಂಥ ಪ್ರಯತ್ನವನ್ನು ಮಾಡಿದರು. ನನಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಕೂಡ, ನೀವು ಶಾಸಕರಾಗಿದ್ದರೆ ನಮ್ಮ ಧರ್ಮವನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನಗಳು ಆಗ್ತದೆ, ನಮಗೆ ಅದಕ್ಕೂ ಕೂಡ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ ಅನ್ನೋ ಒಂದು ಮಾತು ನಮ್ಮ ಗಮನಕ್ಕೆ ಬಂದಾಗ ನಾನು ಕೂಡ ಬಂದಿದ್ದೆ. ನಾನು ಅವರ ಜೊತೆ ಒಂದು 3 ಗಂಟೆ ಅವ್ರ ಜೊತೆ ಸೇರಿ ನಮ್ಮ ಏನು ಹರಕೆ ಇದೆ ಅದನ್ನು ಎಲ್ಲ ಜನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಅವರವರ ಮನೆಗೆ ತೆರಳ್ತಾ ಇದ್ದಾರೆ. ಬೇರೆ ನಮ್ಮದು ಯಾವುದೂ ಇಲ್ಲ, ಕಾನೂನು ವಿರೋಧವಾಗಿ ಯಾವುದು ಮಾಡುವುದಿಲ್ಲ. ಅದು ನಮ್ಮ ಧಾರ್ಮಿಕ ಚಿಂತನೆಗಳಿಗೆ ನಾವು ಬೇಕಾಗುವಂಥದ್ದು, ನಮ್ಮ ಆಚಾರ ವಿಚಾರಗಳಿಗೆ ಬೇಕಾಗುವಂಥದ್ದು ನಾವು ಅವರ ಜೊತೆ ಇರಬೇಕಾಗ್ತದೆ. ಅದಕ್ಕಾಗಿ ಈ ಕೋಳಿ ಅಂಕವನ್ನು ಇವತ್ತೊಂದು 3 ಗಂಟೆ ಸಮಯ ಮಾಡಿದೆ. ಕಾನೂನು ಬಾಹಿರವಾಗಿ ಕೇಪುವಿನಲ್ಲಿ ಕೋಳಿ ಅಂಕ ಆಯೋಜಿಸಿದ ಆರೋಪಕ್ಕೆ ಸಂಬಂಧಿಸಿ ಪುತ್ತೂರು ಶಾಸಕ ಅಶೋಕ್ ರೈ ಸಹಿತ 16 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೇಪುವಿನ ಮುರಳೀಧರ್ ರೈ ಎಂಬುವರ ಗದ್ದೆಯಲ್ಲಿ ಕಾನೂನು ಬಾಹಿರವಾಗಿ ಕೋಳಿ ಅಂಕ ಆಡಲು ಮುಂದಾಗುತ್ತಿರುವ ಬಗ್ಗೆ ಮಾಹಿತಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ವಿಟ್ಲ ಠಾಣಾ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದಾಗ ಹಲವು ಮಂದಿ ಕೋಳಿ ಅಂಕಕ್ಕೆ ಸಿದ್ಧರಾಗಿ ಗುಂಪು ಸೇರಿದ್ರು. ಪೊಲೀಸರು ಅಲ್ಲಿದ್ದವರಿಗೆ ಕಾನೂನು ಬಾಹಿರ ಕೋಳಿ ಅಂಕದ ಬಗ್ಗೆ ಕಾನೂನು ತಿಳುವಳಿಕೆ ನೀಡಿದ್ದಾರೆ. ಆದರೆ ಇದೇ ವೇಳೆ ಸ್ಥಳದಲ್ಲಿ ಹಾಜರಿದ್ದ ಪುತ್ತೂರು ಶಾಸಕ ಅಶೋಕ್ ರೈ ಸೇರಿದ್ದ ಜನರಿಗೆ ಕೋಳಿ ಅಂಕ ಮುಂದುವರಿಸುವಂತೆ ಹೇಳಿದ್ದಾರೆ. ಅದರಂತೆ ಸ್ಥಳದಲ್ಲಿ ಸೇರಿದ ಜನರು ಕೋಳಿ ಅಂಕ ಆರಂಭಿಸಿದ್ದಾರೆ ಎಂದು ಪೊಲೀಸ್ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ವೇಳೆ ಪೊಲೀಸರು ಕೋಳಿ ಅಂಕ ಆಟವಾಡುತ್ತಿದ್ದ 16 ಮಂದಿಯನ್ನ ವಶಕ್ಕೆ ಪಡೆದು 22 ಕೋಳಿಗಳನ್ನು ಹಾಗೂ ಕೋಳಿ ಅಂಕಕ್ಕೆ ಬಳಸುವ ಬಾಳುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೋರ್ಲೆಗೆ ಬೇತೇನೆ ಬೊಕ್ಕ ನರಮನೆಗೆ ಬೇತೇನೆ ಅಂಚಿನ ಈ ಒಂಜಿ ಕೋರ್ದ ಕಟ್ಟ ಉಂತಾಯರ ಪಡೆದು ನಮ್ಮ ಪೊಲೀಸ್ ಇಲಾಖೆದಾಗಲಿ ಬತ್ತೀರಿ. ಪೊಲೀಸ್ ಇಲಾಖೆಗೆ ಬತ್ತಿನ ಪಗ ನಮ್ಮ ಮರ್ಯಾದೆ ಕೊರದು ಆ ನಮ್ಮ ಕೋರ್ದಾಟದ ಬಗ್ಗೆ ನಮ್ಮ MLA ಫೋನ್ ಮಾಡ್ತಾರೆ.
MLA ಎಂಕ್ಲು ಫೋನ್ ಮಂತಿ ಕೂಡಲೇ ಆರು ಸ್ಪಂದನೆ ಮಾಡ್ತೇರು ಬಾರಿ ಮಾತಿರಲ್ಲ ಭಾರಿ ಸಂತೋಷ ಅಂಡ ಆರು ಒಂಜಿ ಮಲ್ತನಂಚಿನೊಂಜಿ ಬೇಲೆಗ್ ಅಂಚಾರು ಖುದ್ದು ಬತ್ತದ ಆರೇ ಕುಲ್ಲುದು ಮುಲ್ಪ ಎಂಕ್ಲೆಗ್ ಏತು ಸಂತೋಷ ಒಂದು MLA ಬತ್ತದ ಎಂಕ್ಲೊಟ್ಟಿಗೆ 1-2 ಗಂಟೆ ಮುಂಡು ಕುಲ್ಲುದು ಆ ಪರಂಪರೆನ ಒಂಜಿ ಮುಂದುವರಿಸೋಡ್ದು ಅನ್ಪಣವು ಐಕ್ ಆರು ಎಂಕ್ಲಿಗೆ ಮಾತ ಸಹಕಾರ ಕೊರಿಯರು ಅಂಚ ಬತ್ತಿನಂಚಿನ ಪೂರ ಜನಕ್ಕಲು ಆಕಲ್ನ ಕೋರ್ದ ಕಟ್ಟಣದ ಒಂಜಿ ಆಕಲ್ನ ಪರಕ್ಕೆ ಅವು ನಿಜವಾದ ಐಕ್ಯದಲ್ಲ ಕೋರಿ ತಿನ್ನೋಡುಂದತ್ತು ಐಟದಲ್ಲ ಕಾಸು ಮನ್ಪೊಡುಂದತ್ತು ಐದು ದುಂಬುರ್ದು ಬತ್ತನಂಚಿನ ಒಂಜಿ ಪರಂಪರೆನೆಲ್ಲ ಮುಂದುವರಿಸೋಡು ನಮ್ಮ ತುಳುನಾಡ ಸಂಸ್ಕೃತಿ ಇಂದು ಐನು ಜನಕ್ಕಲು ಒಳ್ತೊಳ್ತು ಬಾರಿ ದೂರದುಲ್ಲ ಬತ್ತಿದೇರು ಬತ್ತನ ಅಕ್ಲೆ ಐನೊಂಜಿ ಅಕ್ಲೆನ ಆ ಅಕ್ಲೆನೊಂಜಿ ಪರಕೆನ ತೀರಾ ಒಂದೇ ಪೋಂಡ ಅಕ್ಲೆಗ್ ಏಪಲ ಅಕ್ಲೆ ಒಂಜಿ ಮನಸ್ಸು ಒಂಜಿ ಬೇಜಾರನೇ ಇಪ್ಪುಂಡು ಐಕ್ ಬೋಡುದು MLA ಭಾರಿ ಸಹಕಾರ ಮಾಡ್ತೇರು ಆರ್ನಂಚಿನ MLA ಪಡೆಯಿನಂಚಿನ ಎಂಕ್ಲು ಭಾರಿ ಧನ್ಯರು ಎಂಕ್ಲಿ ಭಾರಿ ಸಂತೋಷ ಅಂಡು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.